ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಮತದಾನ ಮುಗಿದು ಇನ್ನೂ 48 ಗಂಟೆಗಳ ಕೂಡ ಆಗಿಲ್ಲ. ಮೊನ್ನೆ 9ನೇ ತಾರೀಕು ವೋಟಿಂಗ್ ಆಗಿದ್ದಲ್ಲಿ ಅಷ್ಟರಲ್ಲಿ ಕಾಂಗ್ರೆಸ್ ಒಳಗೆ ಏನೇನೆಲ್ಲ ಡೆವಲಪ್ಮೆಂಟ್ಗಳು ನೋಡಿ. ನನ್ನ ಕೆಪಿಸಿಸಿ ಕಚೇರಿಯಲ್ಲೇ ಮುಸ್ಲಿಂ ಮುಖಂಡರುಗಳದೊಂದು ಪತ್ರಿಕಾಗೋಷ್ಠಿ ಆಯಿತು. ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನು ಸೋಲಿಸುವುದಕ್ಕೆ ನಮ್ಮವರೇ ಕೆಲವರು ಕೆಲಸ ಮಾಡಿದ್ರು, ನಾವು ದೂರು ಕೊಟ್ಟಿದ್ದೀವಿ, ರಿಪೋರ್ಟ್ ಕೊಟ್ಟಿದ್ದೀವಿ ಅಂತ. ಇವತ್ತು ರಾಜೀನಾಮೆಗಳು, ಒಂದಲ್ಲ ಎರಡೆರಡು ರಾಜೀನಾಮೆಗಳು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಸಹಕಾರ ಕೊಡದ ಇಬ್ಬರ ವಿರುದ್ಧ ಹೈಕಮಾಂಡ್ ಕ್ರಮ. ಹೈಕಮಾಂಡ್ಗೆ ನಿನ್ನೆ ತಾನೇ ದೂರು ಹೋಗಿತ್ತು. ಇವತ್ತು ಅವರಿಗೆ ಸೂಚನೆ ಬಂತು, ನಿಮ್ಮ ಹುದ್ದೆಗಳಿಗೆ ರಾಜೀನಾಮೆ ಕೊಡಿ ಅಂತ. ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿದ್ರು, ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ರಾಜೀನಾಮೆ ಪತ್ರ ಬರೆದು ಕಳಿಸಿದ್ದಾರೆ. ಸ್ವತಃ ಸುರ್ಜೇವಾಲಾ ಹೇಳಿದ್ರಂತೆ ರೆಸಿಗ್ನೇಷನ್ ಕಳಿಸಿ ಅಂತ. ಇದು ನೇರ ಮುಖ್ಯಮಂತ್ರಿಗಳ ಬಣ ಮತ್ತು ಉಪಮುಖ್ಯಮಂತ್ರಿಗಳ ಬಣದ ಮಧ್ಯದ ಫೈಟ್ ಆಗಿ ಪರಿವರ್ತನೆಗೊಳ್ತಾ ಇದೆ. ಎಲೆಕ್ಷನ್ನಲ್ಲಿ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಪ್ರಯತ್ನಿಸಲಿಲ್ಲ ಅನ್ನುವ ದೂರನ್ನ ಜಬ್ಬಾರ್ ವಿರುದ್ಧ ಹೈಕಮಾಂಡ್ಗೆ ಕೊಟ್ಟವರು ಡಿಕೆ ಶಿವಕುಮಾರ್ ಅವರಿಗೆ ಆಪ್ತರಾಗಿರುವ ಮುಸ್ಲಿಂ ಮುಖಂಡರುಗಳು. ಸಲೀಂ ಅಹಮ್ಮದ್, ರಿಜ್ವಾನ್ ಅರ್ಷದ್, ಯಾಸಿರ್ ಖಾನ್ ಪಠಾಣ್ ಮುಂತಾದವರು. ಅಬ್ದುಲ್ ಜಬ್ಬಾರ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಪಕ್ಷ ಸಮರ್ಥ ಶಾಮನೂರಿಗೆ ಟಿಕೆಟ್ ಕೊಡ್ತು. ಅಬ್ದುಲ್ ಜಬ್ಬಾರ್ ಪ್ರಚಾರಕ್ಕೆ ಬರಲಿಲ್ಲ. ನೀವೇ ಟಿಕೆಟ್ ಕೇಳಿ ಅಂತ ಕೆಲವು ಮುಸ್ಲಿಂ ಮುಖಂಡರೇ ಒತ್ತಡ ಹಾಕಿದ್ರಂತೆ ಅಬ್ದುಲ್ ಜಬ್ಬಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.